Hi, hello friends, welcome back to Prithvi Informs with an ICC T20 World Cup 24 ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ಗೆ ಸ್ವಾಗತ. ಇವತ್ತಿನ ಒಂದು ಸೆಮಿಫೈನಲ್ ನಾಕ್ಔಟ್ ಮ್ಯಾಚಲ್ಲಿ ಕೂಡ ನಮ್ಮ ಟೀಮ್ ಇಂಡಿಯಾ ಕ್ಯಾಪ್ಟನ್ ನಾಕ್ಔಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ. ಆ ರೀತಿ ಒಂದು ಸೂಪರ್ ಇನ್ನಿಂಗ್ಸ್ ಬಂದಿದ್ದು ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಕಡೆಯಿಂದ ಸೂಪರ್ ಇನ್ನಿಂಗ್ಸ್ ಹಾಗೆ ಒಂದೊಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಈ ಒಂದು ಮ್ಯಾಚಲ್ಲಿ. ಹಾಗೆ ಹೇಗಿತ್ತು ಇವತ್ತಿನ ಮ್ಯಾಚ್ ಅಂತ ಈ ಒಂದು ವಿಡಿಯೋ ತಿಳ್ಕೊಂಡು ಹಾಗೆ ಇನ್ನೂ ಚಾನಲ್ಗೆ ಮೊದಲೇ ಬಾರಿ ನೋಡುತ್ತಾರೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ಇದು ವಿಡಿಯೋ ಶುರು ಮಾಡೋಣ. ಮೊದಲಿಗೆ ರೋಹಿತ್ ಶರ್ಮಾ ಅವರ ಒಂದು ಇಂಡಿಯನ್ ಸೂಪರ್ ಆಗಿತ್ತು. ಫಸ್ಟ್ ಇನ್ನಿಂಗ್ಸಲ್ಲಿ ತುಂಬಾ ಸಖತ್ತಾಗಿ ಆಡ್ತಾರೆ. ಅವರ ಒಂದು ಪವರ್ ಪ್ಲೇ ಅಟ್ಯಾಕಿಂಗ್ ಮಾಡಲೇ ಇರುತ್ತೆ. ಅವರು ತುಂಬಾ ಒಂದು ಸ್ವಲ್ಪ ಚೆನ್ನಾಗಿ ನೇಚರ್ ಆಫ್ ದಿ ಗೇಮಲ್ಲಿ ಆಡ್ತಾರೆ ಅಂತ ಹೇಳ್ಬೋದು. ಅವರು ಕೂಡ ಅಟ್ಯಾಕಿಂಗ್ ಮಾಡಲೇ ಇದ್ದಿದ್ದು, ಹಾಗೆ ಒಳ್ಳೆ ಯೂಸ್ಫುಲ್ ರನ್ಸ್ ಕೂಡ ಕಲೆ ಹಾಕಿದ್ರು. ಹಾಗೆ ಈ ನಾನ್ ಸ್ಟ್ರೈಕರ್ನಲ್ಲಿ ವಿರಾಟ್ ಕೊಹ್ಲಿ ಕೂಡ ತುಂಬಾ ಸೂಪರ್ ಸ್ಟಾರ್ಟ್ ಅಂತ ಸಿಗಲಿಲ್ಲ, ಒಂದು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು. ಆಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಡಲ್ ಆಫ್ ದಿ ಬ್ಯಾಟಲ್ಲಿ ಒಂದು ಸಿಕ್ಸು ಕೂಡ ಹೊಡಿತಾರೆ ರೆಸ್ಟ್ ಟೋಪ್ಲಿ ಅವ್ರಿಗೆ. ಅದು ನೆಕ್ಸ್ಟ್ ಬಾಲಿ ಒಂದು ಸ್ವಲ್ಪ ಅವರೇ ಪ್ರೆಷರ್ ಹಾಕೊಂಡು ಅಲ್ಲಿ ವಿಕೆಟ್ನ ಕಳ್ಕೊತಾರೆ ಅಂತ ಹೇಳ್ಬೋದು. ಅಲ್ಲಿ ಅವ್ರ ಮೇಲೆ ಅವರೇ ಪ್ರೆಷರ್ ಹಾಕೋತಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೋದು. ಒಂದು ನೇಚರ್ ಆಫ್ ದಿ ಗೇಮ್ ಆಡಿದ್ರೆ ಒಂದು ಸ್ವಲ್ಪ ಚೆನ್ನಾಗಿ ರನ್ಸ್ಗಳನ್ನ ಕಲೆ ಹಾಕ್ಬೋದು. ಅವರು ಕ್ರೀಸಲ್ಲಿ ಇದ್ದರೆ ಆಪೋನೆಂಟ್ಗೂ ಕೂಡ ತುಂಬಾ ಭಯ ಇರುತ್ತೆ. ಅವರ ಒಂದು ನೇಚರ್ ಆಫ್ ದಿ ಗೇಮ್ ಆಡಿದ್ರೆ ಒಳ್ಳೆ ರನ್ಸ್ಗಳನ್ನ ಕಲೆ ಹಾಕ್ಬೋದು ವಿರಾಟ್ ಕೊಹ್ಲಿ ಅವರು ಕೂಡ ಅಂತ ಹೇಳ್ಬೋದು. ಅವರ ಮೇಲೆ ಅವರೇ ಪ್ರೆಷರ್ ಹಾಕೋತಿದ್ದಾರೆ ಅಂತ ಒಂದು ನನ್ನ ಅಭಿಪ್ರಾಯ ಅಂತ ಹೇಳ್ಬೋದು. ಆಮೇಲೆ ರಿಷಬ್ ಪಂತ್ ಅವರು ಕೂಡ ಅಷ್ಟೊಂದು ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗಿಲ್ಲ. ಅವರು ಕೂಡ ಈ ಒಂದು ಮ್ಯಾಚಲ್ಲಿ ಔಟ್ ಆಗ್ತಾರೆ. ಅವರು ಕೂಡ 4 ರನ್ಸ್ನ ಹೊಡಿತಾರೆ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿ ಕೂಡ 9 ರನ್ಸ್ನ ಹೊಡಿತಾರೆ ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು ಬಂದಿದ್ದು ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಷನ್ ಮಾಡಿದ್ರು. ಹಾಗೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿಕೊಂಡು ಹಾಗೆ ಒಂದೊಳ್ಳೆ ಯೂಸ್ಫುಲ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ. ಹಾಗೆ ಸೂಪರ್ ಇನ್ನಿಂಗ್ಸ್ ಆಡಿದರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂದು ಕ್ಯಾಮಿಯೋ ನಾಕ್ ಆಡಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಆ ಒಂದು ನಾಕ್ ಬೇಕಾಗಿತ್ತು, ಅದು ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಹಾಗೆ ರೈನ್ ಬಂದ ಮೇಲೂ ಕೂಡ ಒಂದು ಸ್ವಲ್ಪ ಪಿಚ್ ಅಷ್ಟೊಂದು ಹೆಲ್ಪ್ ಇಲ್ಲ ಎಗೇನೆಸ್ಟ್ ಹಾಗೆ ಇತ್ತು ಬ್ಯಾಟರ್ಸ್ಗೆ. ಅದನ್ನು ಚೆನ್ನಾಗಿ ಮ್ಯಾನ್ಯೂವರ್ ಮಾಡಿ ಒಳ್ಳೆ ರನ್ಸ್ಗಳನ್ನ ರನ್ನಿಂಗ್ ಇನ್ ಬಿಟ್ವೀನ್ಸ್ ಹಾಗೆ ತುಂಬ ಸಖತ್ತಾಗಿ ಆಡಿದ್ರು. ಹಾಗೆ ರೋಹಿತ್ ಶರ್ಮಾ ಅವರು ಕೂಡ ಅದಕ್ಕೆ ಅಡಾಪ್ಟ್ ಆಗಿ ಬೇಗನೆ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಮಾಡಿದ್ರು ಅಂತ ಹೇಳ್ಬೋದು. ಅಲ್ಲಿ ಒಂದು ಸ್ವಲ್ಪ 3 ರನ್ಸ್ನ ಕಲೆ ಹಾಕಿದ್ರು ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಟೀಮಿನ ಆನ್ ಪಾಯಿಂಟ್ ಇದ್ದರು. ಹಾಗೆ ಸೂರ್ಯಕುಮಾರ್ ಯಾದವ್ ಹಾಗೆ ರೋಹಿತ್ ಶರ್ಮಾ ತನಕ ತುಂಬ ಒಂದು ಒಳ್ಳೆ ಕನ್ವಿನ್ಸಿಂಗ್ ಆಗಿ ಇದ್ರು ಕೂಡ ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ಅವರು ಕೂಡ ಈ ಒಂದು ಮ್ಯಾಚಲ್ಲಿ ಒಳ್ಳೆ ಯೂಸ್ಫುಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ 58 ರನ್ಸ್ನ ಕೂಡ ಕಲೆ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ 47 ರನ್ಸ್ನ ಕಲೆ ಹಾಕಿದ್ದಾರೆ 36 ಬಾಲ್. ತುಂಬ ಒಂದು ಯೂಸ್ಫುಲ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಬೇಸ್ನ ಕ್ರಿಯೇಟ್ ಮಾಡಿಕೊಟ್ಟು ಇವರ ಒಂದು ಪಾರ್ಟ್ನರ್ಶಿಪ್ಪಿಂದ ಅಂತ ಹೇಳ್ಬೋದು. ಆಮೇಲೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಒಂದು ಕ್ಯಾಮಿಯೋ ನಾಕ್ ಸೂಪರ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಅವರು ಕೂಡ ಬಂದಾಗೆ ಬೌಂಡ್ರೀಸ್ಗಳನ್ನ ಚೆನ್ನಾಗಿ ಪಿಕ್ ಮಾಡಿ ಒಂದೊಳ್ಳೆ ರನ್ ರೇಟ್ನ ಪುಷ್ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ರವೀಂದ್ರ ಜಡೇಜಾ ಅವರು ಕೂಡ ಹಾಗೆ ಅಕ್ಷರ್ ಪಟೇಲ್ ಅವರು ಕೂಡ ತುಂಬ ಚೆನ್ನಾಗಿ ಕ್ಯಾಮಿಯೋ ನಾಕ್ ಆಡಿದ್ರು. ಹಾಗೆ ಲಾಸ್ಟಲ್ಲಿ ಕೂಡ ಒಂದೊಳ್ಳೆ ರನ್ಸ್ನ ಕಲೆ ಹಾಕಿ 171 ರನ್ಸ್ನ ಟಾರ್ಗೆಟ್ನ ಸೆಟ್ ಮಾಡಿದ್ದಾರೆ ಈ ಟೀಮ್ ಇಂಗ್ಲೆಂಡ್ಗೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ಅವರ ಒಂದು ಸೆಕೆಂಡ್ ಇನ್ನಿಂಗ್ಸ್ ನೋಡಿದ್ರೆ ತುಂಬ ಒಂದು ಡೆಸ್ಟ್ರಾಯ್ ಮಾಡಿಬಿಟ್ಟು ನಮ್ಮ ಟೀಮ್ ಇಂಡಿಯಾ ಬೌಲರ್ಸ್ ಅಂತ ಹೇಳ್ಬೋದು. ಆ ಒಂದು ಟಾಪ್ ಕ್ಲಾಸ್ ಬೌಲರ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಜಾಸ್ ಬಟ್ಲರ್ ಒಂದು ಸ್ವಲ್ಪ ಚೆನ್ನಾಗಿ ಇನಿಷಿಯಲಿ ಸ್ಟಾರ್ಟ್ ಪಡ್ಕೊಂಡು ಒಂದು ಸ್ವಲ್ಪ ರನ್ಸ್ಗಳನ್ನ ಕಲೆ ಹಾಕಿದ್ರು ಬಿಟ್ಟರೆ ಆಮೇಲೆ ಒಂದು ಸ್ವಲ್ಪ ಕನ್ಸಿಸ್ಟೆಂಟಾಗಿ ವಿಕೆಟ್ಗಳು ಬೀಳ್ತಾ ಹೋಯ್ತು ಅಂತ ಹೇಳ್ಬೋದು. ಫಸ್ಟ್ ವಿಕೆಟ್ ತೊಗೊಂಬಂದಿದ್ದು ಅಕ್ಷರ್ ಪಟೇಲ್ ಅವರು ಒಂದು ಮೇನ್ ಕ್ರೂಷಿಯಲ್ ವಿಕೆಟ್ಸ್ಗಳನ್ನ ತೊಗೊಂಬಂದರು. ಜಾನಿ ಬ್ಯಾರಿಸ್ಟರ್ ಹಾಗೆ ಜಾಸ್ ಬಟ್ಲರ್ ಒಂದು ವಿಕೆಟ್ ತೊಗೊಂಡು ಎಸ್ಪೆಷಲಿ ಅಕ್ಷರ್ ಪಟೇಲ್ ಅವರು ಇವತ್ತು ಮೇನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಸ್ಪೆಷಲಿ ಟೀಮ್ ಬೌಲಿಂಗ್ಗೆ ಅಂತ ಹೇಳ್ಬೋದು. ಹಾಗೆ ಜಾಸ್ಪ್ರೀತ್ ಬುಮ್ರಾ ಕೂಡ ಒಂದು ಫೀಲ್ಡ್ ಶಾಟ್ ಒಂದು ಸೆಕೆಂಡ್ ಬ್ರೇಕ್ ತೊಗೊಬಂದರು. ಆಮೇಲೆ ಕನ್ಸಿಸ್ಟೆಂಟ್ ಆಗಿ ಕೂಡ ವಿಕೆಟ್ಗಳು ಬೀಳ್ತಾ ಹೋಯ್ತು ಅಂತ ಹೇಳ್ಬೋದು. ಆಮೇಲೆ ಮೋರ್ ಎಫೆಕ್ಟಿವ್ ಆಗಿ ಕುಲ್ದೀಪ್ ಯಾದವ್ ಇದ್ದಿದ್ದು ಅವರು ಕೂಡ ಮೇನ್ ಕ್ರೂಷಿಯಲ್ 3 ವಿಕೆಟ್ಸ್ಗಳನ್ನ ತೊಗೊಂಡು ಹಾಗೆ ಟೀಮ್ ಇಂಡಿಯಾ ಕಡೆಯಿಂದ ಸೂಪರ್ ಬೌಲಿಂಗ್ ಅಂತ ಹೇಳ್ಬೋದು. ಆ ರೀತಿ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಹಾಗೆ ಟಾಪ್ ಕ್ಲಾಸ್ ಬೌಲರ್ಸ್ ಅಂತ ಹೇಳ್ಬೋದು. ಎಸ್ಪೆಷಲಿ ಆ ಒಂದು 3 ಸ್ಪಿನ್ನರ್ಸ್ ನಮಗೆ ಇವತ್ತು ತುಂಬಾ ಎಫೆಕ್ಟಿವ್ ಆಗಿದ್ರು. ಹಾಗೆ ತುಂಬಾ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಜಾಸ್ಪ್ರೀತ್ ಬುಮ್ರಾ ಅವರು ಕೂಡ ತುಂಬಾ ಸಖತ್ತಾಗಿ ಸ್ಪೆಲ್ಗಳನ್ನ ಹಾಕಿದ್ರು. ಹಾಗೆ ತುಂಬ ಚೆನ್ನಾಗಿ ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಹರ್ಷದೀಪ್ ಅವರು ಇವತ್ತು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಅದು ಬಿಟ್ಟರೆ ಎಲ್ಲರೂ ಕೂಡ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ. ಹಾಗೆ ಇಂಗ್ಲೆಂಡ್ ಟೀಮ್ ಅವರು ಉಳಿದಿದ್ದು ಇವತ್ತಿನ ರನ್ಸು 103 ರನ್ಸ್ನ ಕಲೆ ಹಾಕಿದ್ದಾರೆ, 10 ವಿಕೆಟ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಟೀಮ್ ಇಂಡಿಯಾ ಯೂತ್ ವಿಕ್ಟ್ರಿನ ಪಡ್ಕೊಂಡಿದ್ದಾರೆ. ಹಾಗೆ ಡೆಸ್ಟ್ರಾಯ್ ಮಾಡಿದ್ದಾರೆ ಈ ಒಂದು ಇಂಗ್ಲೆಂಡ್ ಟೀಮ್ನ ಈ ಒಂದು ಸೆಮಿಫೈನಲ್ಸಲ್ಲಿ ಅಂತ ಹೇಳ್ಬೋದು. ಹಾಗೆ ಈಗ ನೆಕ್ಸ್ಟ್ ಸ್ಟೆಪ್ಪು ನಮ್ಮ ಟೀಮ್ ಇಂಡಿಯಾಗೆ ಈ ಒಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ಸ್ ನಡೀತಾ ಇದೆ ಈ ಒಂದು T20 ವರ್ಲ್ಡ್ ಕಪ್ 24 ಅಲ್ಲಿ ಅಂತ ಹೇಳ್ಬೋದು. ಮತ್ತೆ 3 ಸಲನೂ ಕೂಡ ಫೈನಲ್ಸ್ಗೆ ಬಂದಿರೋ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ ಆಗಿರ್ಬೋದು. ಹಾಗೆ ODI ವರ್ಲ್ಡ್ ಕಪ್ 23 ಅಲ್ಲಿ ಆಗಿರ್ಬೋದು. ಹಾಗೆ ಇವಾಗ T20 ವರ್ಲ್ಡ್ ಕಪ್ 24 ಅಲ್ಲೂ ಕೂಡ ಫೈನಲ್ಸ್ಗೆ ರೀಚ್ ಆಗಿದ್ದಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ. ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ಒಂದು ಟೂರ್ನಮೆಂಟಲ್ಲಿ. ಸೋಫಾರ್ ಅನ್ಬೀಟನ್ ಆಗಿ ಕೂಡ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವ ಮುಂದಿನ ಒಂದು ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ಈ ಒಂದು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದೆ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದೆ ವಿಡಿಯೋದಲ್ಲಿ ಸಿಗೋಣ.